ಹರ್ಮುಜ್ನಲ್ಲಿ ಇರಾನ್ ಮೃತ್ಯು ಬಲೆ ಬಿದ್ದಿದೆ. ಅಡಿಗೂ ಕೂಡ ಗಂಡಾಂತರ ಎದುರಾಗ್ತಾ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಈಗ ನೌಕೆಗಳಿಗೆ ಮೃತ್ಯು ಮಾರ್ಗವಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯ ನಡುವೆ ಇದೀಗ ಇರಾನ್ ಪ್ರತಿಭಟಿಸ್ತಾ ಇರುವಂಥದ್ದು. ತನ್ನ ದೇಶದ ಸಾರ್ವಭೌಮತ್ವ ಕಾಪಾಡೋದಕ್ಕೆ ಡೆಡ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ನೆಲ ಬಾಂಬ್ ಮಾದರಿಯಲ್ಲಿ ಸಮುದ್ರ ಬಾಂಬ್ ಅಳವಡಿಕೆಯನ್ನ ಮಾಡಿರುವಂಥದ್ದು. ಸಿ ಮೈನ್ಸ್, ನೇವಲ್ಸ್ ಮೈನ್ಸ್ ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ. ಅಮೆರಿಕ ಬೆಂಬಲಿತ ನೌಕೆ ಕಂಡಲ್ಲಿ ಸ್ಫೋಟಿಸೋದಕ್ಕೆ ಸಂಚನ್ನ ಹೆಣೆಯಲಾಗಿದೆ. ಸೊ ಹರ್ಮುಜ್ನಲ್ಲಿ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಾಗಿರುವಂತಹ ಕಡೆ ಸಮುದ್ರ ಬಾಂಬ್ ಈಗ ಫಿಕ್ಸ್ ಮಾಡಿದ್ದಾರೆ. ಹರ್ಮುಜ್ನಲ್ಲಿ ಇರಾನ್ ಮೃತ್ಯು ಬಲೆ ಬೀಸಿರುವಂಥದ್ದು. ಅಡಿಗೂ ಕೂಡ ಗಂಡಾಂತರ ಎದುರಾಗ್ತಾ ಇದೆ. ಹರ್ಮುಜ್ ಜಲಸಂಧಿ ಈಗ ನೌಕೆಗಳಿಗೆ ಮೃತ್ಯು ಮಾರ್ಗವಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯ ನಡುವೆ ಇರಾನ್ ಪ್ರತಿಭಟಿಸ್ತಾ ಇರುವಂಥದ್ದು. ತನ್ನ ದೇಶದ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದಕ್ಕೆ ಈ ರೀತಿಯಾದಂತಹ ಒಂದು ಡೆಡ್ಲಿ ತಂತ್ರವನ್ನ ರೂಪಿಸಿಕೊಂಡಿದೆ. ನೆಲ ಬಾಂಬ್ ಮಾದರಿಯಲ್ಲಿ ಸಮುದ್ರ ಬಾಂಬ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಸಿ ಮೈನ್ಸ್, ನೇವಲ್ ಮೈನ್ಸ್ ಅಂತಲೂ ಕೂಡ ಇದನ್ನ ಕರೆಯಲ್ಪಡ್ತಾರೆ. ಅಮೆರಿಕ ಬೆಂಬಲಿತ ನೌಕೆ ಕಂಡಲ್ಲಿ ಸ್ಫೋಟಿಸೋದಕ್ಕೆ ಈ ರೀತಿಯಾದಂತಹ ಒಂದು ಸಂಚನ್ನ ರೂಪಿಸಿಕೊಳ್ಳಲಾಗಿದೆಯಂತೆ. ಹರ್ಮುಜ್ನಲ್ಲಿ ಯಾರೂ ಕೂಡ ಊಹಿಸದ ಕಡೆ ಸಮುದ್ರ ಬಾಂಬ್ ಅನ್ನ ಈಗ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಪ್ಲಾನಿಂಗ್ ನಡೀತಾ ಇದೆ? ಈಗ ಭಯದಲ್ಲಿರುವಂಥದ್ದು ಅಮೆರಿಕ. ನೌಕೆಗಳಿಗೆ ಅಡಿಗೂ ಕೂಡ ಗಂಡಾಂತರ ಎದುರಾಗ್ತಾ ಇರುವಂಥದ್ದು. ಸೊ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಸಾಧ್ಯವಾದಂತಹ ಒಂದು ಕಡೆಯಲ್ಲಿ ಸಮುದ್ರ ಬಾಂಬ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಸೊ ಇದು ಸಾಕಷ್ಟು ಆತಂಕ, ಭಯಭೀತರಾಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇರಾನ್ ಮೃತ್ಯು ಬಲೆ ಇದೀಗ ಅಡಿಗಡಿಗೂ ಕೂಡ ಗಂಡಾಂತರವನ್ನ ಫೇಸ್ ಮಾಡುವಂತಹ ಸವಾಲ್ ಎದುರಾಗ್ತಾ ಇದೆ. ಹರ್ಮುಜ್ ಜಲಸಂಧಿ ಈಗ ನೌಕೆಗಳಿಗೆ ಮೃತ್ಯು ಮಾರ್ಗವಾಗಿದೆ ಕೂಡ. ಯಾವಾಗ ಯುದ್ಧ ಆರಂಭ ಆಯಿತು ಆಗಿಂದಾಗಲೂ ಕೂಡ ತಾ ಮುಂದು ನಾ ಮುಂದು, ನಾ ಮೇಲು ನೀ ಮೇಲು ಅನ್ನೋ ಹಾಗೆ ಕ್ಷಿಪಣಿಯನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಇನ್ನು ಎಲ್ಲಿ ಸಮುದ್ರ ಬಾಂಬ್ ಇದೆ, ಎಲ್ಲಿ ಎಂಬುದನ್ನ ಇರಾನ್ಗಷ್ಟೇ ಗೊತ್ತು. ಸಮುದ್ರದಲ್ಲಿ ಚೈನ್ ಲಿಂಕ್ ಮಾದರಿಯಲ್ಲಿ ಸಮುದ್ರ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈ ಸಮುದ್ರ ಬಾಂಬ್ಗೆ ನೌಕೆ ತಾಕಿದಲ್ಲಿ ಸಮುದ್ರ ಬಾಂಬ್ ಕೂಡ ಸ್ಫೋಟಗೊಳ್ಳುತ್ತೆ. ಇನ್ನು ನೌಕೆಯ ಪ್ರಪಲ್ಷನ್ ವ್ಯವಸ್ಥೆ ಸದ್ದು ಮಾಡಿದ್ರೂ ಕೂಡ ಸಮುದ್ರ ಬಾಂಬ್ ಸ್ಫೋಟಗೊಳ್ಳುತ್ತೆ. ನೀರಿನ ಮೇಲೆ ನೌಕೆ ಸೃಷ್ಟಿಸುವ ಒತ್ತಡದಿಂದಲೇ ಇವು ಸ್ಫೋಟವಾಗುವಂಥದ್ದು. ರಿಮೋಟ್ ನೆರವಿನಿಂದಲೂ ಕೂಡ ಸಮುದ್ರ ಬಾಂಬ್ ಸ್ಫೋಟ ಮಾಡಬಹುದು. ಇರಾನ್ನಿಂದ 50 ಕೆಜಿಯಿಂದ 1000 ಕೆಜಿಯವರೆಗೂ ಕೂಡ ಸಮುದ್ರ ಬಾಂಬ್ ಅನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಹರ್ಮುಜ್ ಜಲಸಮಾಧಿಯಿಂದಲೇ 2000ದಿಂದ 6000ವರೆಗೂ ಕೂಡ ಸಮುದ್ರ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಚೀನಾ, ರಷ್ಯಾದಿಂದ ಖರೀದಿ ಅಲ್ಲದೆ ಸ್ವಂತವಾಗಿ ತಯಾರಿಸ್ತಾ ಇದೆ ಇರಾನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಾನ್ ಡೆಡ್ಲಿ ರಣತಂತ್ರ ಬೆಚ್ಚಿ ಬಿದ್ದಿರುವಂತಹ ಟ್ರಂಪ್ ಸರ್ಕಾರ ನಿದ್ದೆಯೇ ಮಾಯವಾಗಿದೆ. ಸಿ ಮೈನ್ಸ್ ತೆರವಿಗೆ ಖುದ್ದಾಗಿ ಆದೇಶ ನೀಡಿರುವಂತಹ ಡೊನಾಲ್ಡ್ ಟ್ರಂಪ್ ಇದರ ಭಾಗವಾಗಿಯೇ ಇರಾನ್ನ 16 ಮೇನ್ ಲೇಯರ್ಸ್ ನೌಕೆ ಉಡೀಸ್ ಮಾಡಿದ್ದಾರೆ. 1980ರ ಟ್ಯಾಂಕರ್ ವಾರ್ ವೇಳೆ ಇದೇ ಅಸ್ತ್ರವನ್ನ ಬಳಸಿ ಮೇಲುಗೈಯನ್ನ ಸಾಧಿಸಿದ್ದಂತಹ ಇರಾನ್
ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಭೀತಿ ತೀವ್ರಗೊಳ್ತಾನೆ ಇದೆ. ಸೊ ಬಾಂಬ್ ಎಲ್ಲಿದೆ? ಇರಾನ್ಗಷ್ಟೇ ಗೊತ್ತಿರುವಂತಹ ವಿಚಾರ. ಒಂದು ಚೈನ್ ಲಿಂಕ್ ಮಾದರಿಯಲ್ಲಿ ಸಮುದ್ರ ಬಾಂಬ್ ಅನ್ನ ಫಿಕ್ಸ್ ಮಾಡಲಾಗಿದೆ. ನೌಕೆಯ ಪ್ರಪಲ್ಷನ್ ವ್ಯವಸ್ಥೆ ಕೂಡ ಸದ್ದು ಮಾಡಿದ್ರು. ಸಮುದ್ರ ಬಾಂಬ್ ಸ್ಫೋಟಗೊಳ್ಳುತ್ತೆ ಅನ್ನುವಂತಹ ಮಾಹಿತಿ. ರಿಮೋಟ್ ನೆರವಿನಿಂದಲೂ ಕೂಡ ಇದನ್ನ ಸ್ಫೋಟಿಸಬಹುದು. ಸೊ ಯಾವೆಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಕೊಟ್ಟಿದ್ದಾರೆ. 2000ದಿಂದ 6000ವರೆಗೂ ಕೂಡ ಸಮುದ್ರ ಬಾಂಬ್ ಚೀನಾ ರಷ್ಯಾದಿಂದ ಖರೀದಿ ಅಲ್ಲದೆ ಸ್ವಂತವಾಗಿ ಕೂಡ ಮಾಡಲ್ಪಟ್ಟಿದೆ. ಇರಾನ್ ಡೆಡ್ಲಿ ರಣತಂತ್ರಕ್ಕೆ ಬೆಚ್ಚಿ ಬಿದ್ದಿದೆ ಟ್ರಂಪ್ ಸರ್ಕಾರ.